ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರಿ ಆಲ್ರೆಡಿ ಸಬ್ಮಿಟ್ ಆಗಿರೋ VA ಹಾಗೂ ಲ್ಯಾಂಡ್ ಸರ್ವೇಯರ್ ಅಪ್ಲಿಕೇಶನ್ ಹೇಗೆ ಎಡಿಟ್ ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ನೋಡೋಣ. ಲೆಫ್ಟ್ ಸೈಡಲ್ಲಿರೋ ಡ್ಯಾಶ್ ಬೋರ್ಡ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಅದರಲ್ಲಿ ಗ್ರೀವಾನ್ಸ್ ಸೆಕ್ಷನ್ಸಲ್ಲಿ ಈ 3 ಆಪ್ಷನ್ಸು ಶೋ ಆಗ್ತಿರುತ್ತೆ. ಈ 3ರಲ್ಲಿ ನೀವು ಸೆಕೆಂಡ್ ಒನ್ನ ಚೂಸ್ ಮಾಡಬೇಕು. ಅಂದರೆ ರೇಸ್ ಗ್ರೀವಾನ್ಸಸ್ ಅಂತ ಏನಿದೆ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ನಿಮಗೆ ಆಲ್ರೆಡಿ ಸಬ್ಮಿಟೆಡ್ ಆಗಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದಿದ್ರೆ ಇಲ್ಲಿ ನೀವು ಗ್ರೀವಾನ್ಸಸ್ನ ರೇಸ್ ಮಾಡ್ಬೋದು. ಅಂದರೆ ನಿಮ್ದಿನ್ನೂ ಲಾಕ್ ಆಗಿರಲ್ಲ. ಇನ್ನು ಥರ್ಡ್ ಆಪ್ಷನ್ ರೇಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 2 ರಿಂದ 3 ದಿನ ತೊಗೊಳುತ್ತೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಇನ್ಫೋರ್ಸಿಗೆ ಬರೋಕ್ಕೆ. ಆ್ಯಂಡ್ ಇದು 1 ಟೈಮ್ ಮಾತ್ರ ಆಗಿರೋದ್ರಿಂದ ನೀವು 1 ಟೈಮಿಗೆ ಎಲ್ಲ ಥರ ಎಡಿಟನ್ನು ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು, ಸಬ್ಜೆಕ್ಟ್ ಹಾಕಬೇಕು, ಹಾಗೆ ನಿಮ್ಮ ರೆಫರೆನ್ಸ್ ID ನ ಹಾಕಿ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ನ ಕೊಟ್ಟು ಜೊತೆಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಕೂಡ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಬಟ್ ನಮಗೆ ಇದು ಕನ್ಸರ್ನ್ ಅಲ್ಲ. ಸೊ ಥರ್ಡ್ ಆಪ್ಷನ್ನು ಬೆಟರ್ ಆಗಿರುತ್ತೆ. ಸೊ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ರೇಸ್ ಅನ್ಫ್ರೀಸ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ನಾವು ಒಂದು ರಿಕ್ವೆಸ್ಟ್ನ ಮಾಡ್ತಾ ಇರ್ತೀವಿ. ಸೊ ಇದು ನಮಗೆ ಆ್ಯಕ್ಚುಲಿ ಬೇಗ ಆಗುತ್ತೆ. ಇದು 1 ಟೈಮ್ ಅನ್ಫ್ರೀಸ್ ಆಗಿರೋದ್ರಿಂದ ಒಂದೇ ಸತಿ ಎಡಿಟ್ ಮಾಡ್ಕೊಬೋದು. ಒಂದು ಸತಿ ತೊಗೊಂಡು ಯಾವುದೆಲ್ಲ ಆಪ್ಷನ್ಸ್ ತಪ್ಪಾಗಿರುತ್ತೆ ಅದನ್ನು ಎಡಿಟ್ ಮಾಡ್ಕೋಬೇಕು. ಸೊ ಇಲ್ಲಿ ಯಾರೆಲ್ಲ VAಗೆ ಅಪ್ಲೈ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿ ಇವಾಗ ಕರೆಕ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ಸೊ ಇದು ನಿಮಗೆ ಒಂದು ಒಳ್ಳೆ ಚಾನ್ಸು. ಏನೆಲ್ಲ ಕ್ವಾಲಿಫಿಕೇಷನ್ ತಪ್ಪಾಗಿರ್ಬೋದು ಅಥವಾ ಪರ್ಸ್ನಲ್ ಡೀಟೇಲ್ಸ್ ತಪ್ಪಾಗಿರ್ಬೋದು ಎಲ್ಲನೂ ಕೂಡ ಎಡಿಟ್ ಮಾಡಿಕೊಂಡು ಫೈನಲಿ ಇಲ್ಲಿ ಸಬ್ಮಿಟ್ ಮಾಡ್ಕೋಬೋದು. ಯಾಕಂದರೆ 3 ದಿನ ಇದೆ. ಇನ್ನು ಲ್ಯಾಂಡ್ ಸರ್ವೇಯರಿಗೆ ಬಂದರೆ ಯಾರೆಲ್ಲ ಕ್ವಾಲಿಫಿಕೇಷನ್ ಮಿಸ್ಟೇಕ್ಸ್ ಮಾಡಿದ್ದೀವಿ, ನಾವು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋರು ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ನ ಕೂಡ ಎಡಿಟ್ ಮಾಡ್ಕೊಬೋದು. 1 ಟೈಮ್ ಅನ್ಫ್ರೀಸ್ ಮಾಡೋದ್ರಿಂದ ನಿಮ್ಮ ಕ್ವಾಲಿಫಿಕೇಷನ್ಸ್ ಯಾವ್ದ್ಯಾವ್ದಿದೆ ಅದು ರೆಸ್ಪೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡಿ ಮಾಡ್ಕೊಬೋದು. ಸೊ ಇವಾಗ ನಾವು ಇಲ್ಲಿ ರಿಕ್ವೆಸ್ಟ್ ಅನ್ಫ್ರೀಸ್ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ ಈ ಥರ. ಸೊ ಇಲ್ಲಿ ರೀಸನ್ಸು ರಿಮಾರ್ಕ್ಸ್ನ ಕೇಳಿರ್ತಾರೆ. ರೀಸನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಎಜುಕೇಷ್ನಲ್ ಎಲಿಜಿಬಿಲಿಟಿನ ಮೆನ್ಷನ್ ಮಾಡೋದಕ್ಕೋಸ್ಕರ. ಯಾರೆಲ್ಲ ಎಂಟ್ರಿ ಮಾಡಿಲ್ಲ ಈ ಟ್ಯಾಬ್ ಮೂಲಕ ನೀವು ರೀಸನ್ಸ್ ಕೊಟ್ಟು ಎಂಟ್ರಿ ಮಾಡ್ಕೋಬೋದು. ಇನ್ನು ರಿಮಾರ್ಕ್ಸಲ್ಲಿ ನೀವು ಯಾವ ರೀಸನ್ಸ್ಗೋಸ್ಕರ ಇದನ್ನು ಅನ್ಫ್ರೀಸ್ ಕೇಳ್ತಾ ಇದ್ದೀರಾ ಅನ್ನೋದನ್ನು ಬ್ರೀಫಾಗಿ ಮೆನ್ಷನ್ ಮಾಡಬೇಕು, ಅಥವಾ ನೀವು ಮಾಡಿರೋ ಮಿಸ್ಟೇಕ್ಸ್ನ ಬ್ರೀಫಾಗಿ ಮಾಡಿ ಹೇಳಬೇಕು. ಅದಾದಮೇಲೆ ಈ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಫೈನಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕೊಡಬೇಕು. ಸೊ ನೋಡೋದಾದರೆ ಯಾವ್ದು ರೀಸನ್ ಇದೆ ಅಂದರೆ 4 ಥರ ಇದೆ. ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಇದಲ್ಲದೇ ಬೇರೆ ಕರೆಕ್ಷನ್ ಮಾಡೋದಿದ್ರೆ ಮಾಡಿ. ಸೊ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ನಾವು ಓದಿಲ್ಲ ಅಂತ ಕೊಟ್ಟಿರ್ಬೋದು, ಅಥವಾ ಏನಾದರೂ ಡೀಟೇಲ್ಸು ಆಚೆ ಈಚೆ ಆಗಿದ್ದರೆ. ಇನ್ನು ಮಾರ್ಕ್ಸ್ ಎಂಟರ್ಡಲ್ಲಿ SSLC PUC ಮತ್ತು ನಿಮ್ಮ ಡಿಗ್ರಿ ಮಾರ್ಕ್ಸ್ ರಿಲೇಟೆಡಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ನೀವು ಇಲ್ಲಿ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಟೈಮ್ ಅಂದರೆ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿರ್ತೀರ, ಬಟ್ ಡಾಕ್ಯುಮೆಂಟ್ ಫೈನಲ್ ನೋಡುವಾಗ ಬಂದಿರಲ್ಲ, ಆವಾಗ ನೀವು ಇಲ್ಲಿ ಕರೆಕ್ಟ್ ಮಾಡ್ಬೋದು. ಮತ್ತು ಅದರ್ ಕರೆಕ್ಷನ್ ಅಂತ ಬಂದರೆ ನಿಮ್ಮ ಕ್ಯಾಟಗರಿ ಆಗಿರ್ಬೋದು ಅಥವಾ ಎಲಿಜಿಬಿಲಿಟಿ ಬೇಸಿಸ್ ಮೇಲೆ ಏನಾದ್ರು ಕರೆಕ್ಷನ್ ಇದ್ದರೆ ನೀವು ಇದ್ರ ಮೂಲಕ ಮಾಡ್ಕೋಬೋದು. ಇನ್ನು ರಿಮಾರ್ಕ್ಸಲ್ಲಿ ನೀವು ಏನಾದರೂ ಒಂದು ಸಿಂಪಲ್ಲಾಗಿ ಬ್ರೀಫಾಗಿ ಒಂದು ರೀಸನ್ನ ಬರಿಬೇಕಾಗಿರುತ್ತೆ. ಆ ಬ್ರೀಫ್ ರೀಸನ್ನ ಕೊಟ್ಟು ನೆಕ್ಸ್ಟು ನೀವು ಅಪ್ರೂವಲ್ ಕೊಟ್ಟರೆ ಇದು ವಿತಿನ್ 7 ಡೇಸ್ ನಿಮಗೆ ಈ ಆಪ್ಷನ್ನು ಓಪನ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ 1 ವೀಕ್ ಅಷ್ಟು ಟೈಮ್ ಇರೋದ್ರಿಂದ ಅದು ತುಂಬ ಟೈಮ್ ಅಂತ ಅಂದ್ಕೊತೀನಿ. ನಿಮಗೆ ಲ್ಯಾಂಡ್ ಸರ್ವೇಯರ್ಗೆ ಲಾಸ್ಟ್ ಡೇಟ್ ಕೊಟ್ಟಿರೋದವರು ಮುಂದಿನ ತಿಂಗಳು ಅಂದರೆ ಆಗಸ್ಟ್ 7ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ನ ಕೊಟ್ಟಿರ್ತಾರೆ. ಹಾಗೆ ಫೀಸ್ ಪೇ ಮಾಡಲಿಕ್ಕೆ 10ನೇ ತಾರೀಕು ಕೊಟ್ಟಿರ್ತಾರೆ. ಅಂದರೆ ಇನ್ನೂ 3 ದಿನ ಎಕ್ಸ್ಟ್ರಾ ಇರುತ್ತೆ. ಸೊ ಏನೇ ಎಡಿಟ್ ಮಾಡಬೇಕಾದ್ರೂ ಈಗಲೇ ಮಾಡ್ಕೊಳ್ಳಿ. ಆಮೇಲೆ ಫೀಸ್ ಪೇಮೆಂಟ್ ಲಾಸ್ಟ್ ಡೆಡ್ ಎಂಡ್ವರೆಗೂ ಕಾಯಬೇಡಿ. ಸೊ ಇದು ಒಂದು 7 ಡೇಸ್ ಒಳಗಡೆ ಆಗೋದ್ರಿಂದ ನೀವು ಸೇಫರ್ ಝೋನಲ್ಲೂ ಕೂಡ ಇರ್ತೀರಾ ಅಂತ ಹೇಳ್ಬೋದು. ಇದು ಅಕ್ಸೆಪ್ಟ್ ಆದಮೇಲೆ ನಿಮ್ಗೊಂದು 3 ಡೇಸಲ್ಲಿ ಆಕ್ಸೆಸ್ ಸಿಗುತ್ತೆ. ಸೊ ಬೇರೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ಟಡಿ ಗ್ರೂಪ್ನ ಸಪೋರ್ಟ್ ಮಾಡಿ.